ಸತತ 6ನೇ ದಿನವೂ ಸಂಸತ್ ಕಲಾಪಕ್ಕೆ ವಿಪಕ್ಷಗಳು ತೀವ್ರ ಅಡ್ಡಿ ವ್ಯಕ್ತಪಡಿಸಿವೆ. ಬೆಳಗ್ಗೆಯಿಂದ 3 ಬಾರಿ ಸಂಸತ್ ಕಲಾಪ ಮುಂದೂಡಿಕೆಯಾಗಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಧರಣಿ ಕೂತರು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಬೇಕು ಅಂತ ಒತ್ತಾಯಿಸಿದರು. ಸಂಸತ್ ಹೊರಗೆ ಮತ್ತು 2 ಸದನಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಬೆಳಗ್ಗೆಯಿಂದ 3 ಬಾರಿ ಕಲಾಪ ಮುಂದೂಡಿಕೆಯಾಗಿದೆ. ಸಂಸತ್ ಕಲಾಪಕ್ಕೆ ವಿಪಕ್ಷಗಳು ತೀವ್ರ ಅಡ್ಡಿಪಡಿಸಿದ್ದು ಬೆಳಗ್ಗೆಯಿಂದ 3ನೇ ಬಾರಿಗೆ ಮುಂದೂಡಿಕೆಯಾಗಿದೆ. ಸಂಸತ್ ಕಲಾಪ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಧರಣಿ ಕೂತರು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಉತ್ತರಿಸಬೇಕು ಅಂತ ಒತ್ತಾಯಿಸಿದರು. ಸಂಸತ್ ಹೊರಗೆ ಮತ್ತು 2 ಸದನಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕಲಾಪ 3ನೇ ಬಾರಿ ಮುಂದೂಡಿಕೆಯಾಯಿತು. नोटिस आए हैं, आपने आश्वासन भी दिया कि पर्याप्त समय देंगे, तो फिर यहाँ चर्चा को रोकने के लिए ये नारेबाजी क्यों कर रहे हैं, मुझे ये समझ में नहीं आ रहे हैं। ये तो युवाओं का पूरा इस पर नजर है और इतना इम्पोर्टेंट बिल पब्लिक एग्जामिनेशन प्रिवेंशन ऑफ अनफेयर मीन्स जैसे बिल को चर्चा के लिए रोकना ये बहुत गलत मैसेज भेज रहा है। मैं कांग्रेस पार्टी को फिर से रिक्वेस्ट करता हूँ, अपने साथियों को समझाइए और बिल पर हम चर्चा शुरू करें। स्पीकर साहब ने जो टाइम तय करेगा हम लोग सब मंजूर है। मैं सभी मान्य दलों के सदस्यों से आग्रह करता हूं कि वह और चर्चा करें, आपस में सहमति बनाएं। हम इस विषय पर चर्चा करना ही चाहते हैं, इसलिए मैं आज फिर आपको 3 घंटे का समय देता हूं। शाम को 5 बजे तक सरकार और सभी दिल मिलकर सहमति बनाएं ताकि 5 बजे इस विधेयक पर चर्चा हो सके। महोदय, माननीय सदस्य कई दिनों से काम नहीं कर रहे हैं। मंत्री जी की ओर से प्रस्ताव करता हूँ कि राष्ट्र गौरव अपमान निवारण अधिनियम 1971 का संशोधन करने के लिए विधेयक पर विचार किया जाए। सिर्फ माननीय मंत्री की बात ही रिकॉर्ड पे जाएगी। बिल I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. आप इस पर विरोध करना चाहते हैं? इस विषय पर बोलना चाहते हैं? सोगत राय जी। ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ ಮಸೂದೆಯನ್ನ ಮಂಡಿಸಿದ್ದಾರೆ ಮೋದಿ. ವಿಪಕ್ಷಗಳ ತೀವ್ರ ವಿರೋಧದ ಮಧ್ಯೆಯೂ ತಿದ್ದುಪಡಿ ಬಿಲ್ ಮಂಡನೆಯಾಗಿದ್ದು ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆ ಮಾಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ವಿಪಕ್ಷಗಳಿಗೆ ಸಂಜೆ 5 ಗಂಟೆಯವರೆಗೆ ಸ್ಪೀಕರ್ ಓಂ ಬಿರ್ಲಾ ಸಮಯ ನೀಡಿದ್ದಾರೆ. ಬಿಲ್ ಬಗ್ಗೆ ಚರ್ಚೆಗೆ ಒಪ್ಪೋದಕ್ಕೆ ಪ್ರತಿಪಕ್ಷಗಳ ನಾಯಕರಿಗೆ ಸ್ಪೀಕರ್ ಸೂಚನೆ ಕೊಟ್ಟಿದ್ದು ಪರೀಕ್ಷಾ ಅಕ್ರಮ ತಡೆ ಮಸೂದೆ ಬಗ್ಗೆ ಚರ್ಚೆಗೆ 6 ಗಂಟೆ ಕಾಲಾವಕಾಶ ಕೊಟ್ಟಿದ್ದಾರೆ. ವಿಪಕ್ಷಗಳು ಚರ್ಚೆಗೆ ಒಪ್ಪದೇ ಇದ್ರೆ ಗದ್ದಲದ ಮಧ್ಯೆ ಬಿಲ್ ಅಂಗೀಕಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ವಿಪಕ್ಷಗಳ ವಿರೋಧದ ಮಧ್ಯೆ ಬಿಲ್ಗೆ ಒಪ್ಪಿಗೆ ಪಡೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಲೋಕಸಭೆಯಲ್ಲಿ ಅಂಗೀಕಾರವಾದರೆ ನಾಳೆ ರಾಜ್ಯಸಭೆಯಲ್ಲೂ ಕೂಡ ಮಂಡನೆಯಾಗುತ್ತೆ. ಇವತ್ತು ಸಂಜೆಯವರೆಗೆ ಕಾಲಾವಕಾಶ ವಿಪಕ್ಷಗಳಿಗೆ ಸ್ಪೀಕರ್ ನೀಡಿದ್ದಾರೆ. ಬಿಲ್ ಬಗ್ಗೆ ಚರ್ಚೆಗೆ ಒಪ್ಪಿಕೊಳ್ಳಿ ಅಂತ ವಿಪಕ್ಷಗಳಿಗೆ ಸ್ಪೀಕರ್ ಸೂಚನೆ ಕೊಟ್ಟಿದ್ದಾರೆ. ಪರೀಕ್ಷಾ ಅಕ್ರಮ ತಡೆ ಮಸೂದೆ ಬಗ್ಗೆ ಚರ್ಚೆಗೆ 6 ಗಂಟೆ ಕಾಲಾವಕಾಶ. ಒಂದು ವೇಳೆ ವಿಪಕ್ಷಗಳು ಚರ್ಚೆಗೆ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಗದ್ದಲದ ಮಧ್ಯೆನೇ ಬಿಲ್ ಅಂಗೀಕಾರಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ವಿರೋಧದ ಮಧ್ಯೆ ಬಿಲ್ ಒಪ್ಪಿಗೆ ಪಡೆಯೋದಕ್ಕೆ ಸರ್ಕಾರ ಪ್ಲಾನ್ ಹಾಕೊಂಡಿದೆ. ಲೋಕಸಭೆಯಲ್ಲಿ ಅಂಗೀಕಾರ ಆದ್ರೆ ಇನ್ನು ನಾಳೆ ರಾಜ್ಯಸಭೆಗೆ ಇದು ಮಂಡನೆ ಆಗುತ್ತೆ. ಲಾಠಿ ಚಾರ್ಜ್ ಬಗ್ಗೆ ಚರ್ಚೆ ಮಾಡಿ
ಅಮಿತ್ ಶಾ ಇದರ ಬಗ್ಗೆ ಉತ್ತರ ಕೊಡ್ಲಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಹಾಗಾಗಿ ಕಲಾಪಗಳು 3ನೇ ಬಾರಿಗೆ ಮುಂದೂಡಿಕೆಯಾದವು. ಸ್ಪೀಕರ್ ಓಂ ಬಿರ್ಲಾ ಅವರು 5 ಗಂಟೆಯವರೆಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ವೇಳೆ ಚರ್ಚೆಗೆ ಬರಲಿಲ್ಲ ಅಂದ್ರೆ ಗದ್ದಲದ ನಡುವೆಯೇ ಅಂಗೀಕರಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ತಡೆ ಕಾನೂನು ಹೊಸದಾಗಿ ಏನು ತಂದಿದೆ? ಪ್ರಶ್ನೆ ಪತ್ರಿಕೆ ಅಕ್ರಮದಲ್ಲಿ ಭಾಗಿಯಾದವರಿಗೆ ಗರಿಷ್ಠ 10 ವರ್ಷ ಸಜೆ, 10 ಕೋಟಿ ರೂಪಾಯಿ ದಂಡ, ದೇಶದಾದ್ಯಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಹಾಗೂ 3 ತಿಂಗಳಲ್ಲಿ ವಿಚಾರಣೆ ಮತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕು. ಈ ಬಿಲ್ ಮಂಡನೆಗೆ ವಿರೋಧ ಪಕ್ಷಗಳು ಈಗ ತಕರಾರು ತೆಗೆದಿವೆ. ಮೊದಲಿಗೆ ವಿದ್ಯಾರ್ಥಿಗಳ ವಿರುದ್ಧದ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.